ತುಮಕೂರು ಜಿಲ್ಲೆ ಶಿಕಾಗೇಟ್ ನಂಬರ್ 8 ಬಳಿ ನಗರ ಪಾಲಿಕೆ ಅಧಿಕಾರಿಗಳು ಬೀದಿ ವ್ಯಾಪಾರಿಗಳ ಅಂಗಡಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಯಾವುದೇ ನೋಟಿಸ್ ನೀಡದೆ ಬೆಳ್ಳಂಬೆಳಗ್ಗೆ ಅಂಗಡಿ ತೆರವುಗೊಳಿಸಲು ಬಂದ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಅಸಮಾಧಾನದ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೈಟ್ ಕೊಡ್ತೀವಿ ಅಂತ ವಿಶೇಷ ಚೇತನ ಕುಟುಂಬಕ್ಕೆ ವಂಚಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಕನದಾಳ ಗ್ರಾಮದಲ್ಲಿ ನಡೆದಿದೆ. ಫ್ಲಾಟ್ ಕೊಡ್ತೀವಿ ಅಂತ 3 ಆರೋಪಿಗಳು ವಿಕಲಚೇತನ ದಂಪತಿಗೆ 6.50 ಲಕ್ಷ ಹಣ ಪಡೆದಿದ್ರು. ಆದರೆ ಕಳೆದ 3 ವರ್ಷಗಳಿಂದ ಫ್ಲಾಟ್ ಕೊಡದೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಆದರೆ ಈ ಬಗ್ಗೆ ದೂರು ಪೊಲೀಸರಿಗೆ ಕೊಡಲು ಹೋದ್ರೆ ನಮಗೆ ಬೆದರಿಸಿ ಕಳುಹಿಸ್ತಾ ಇದ್ದಾರೆ, ಇನ್ನು ದೂರು ಸ್ವೀಕಾರ ಮಾಡಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ದಂಪತಿಗಳು ಆರೋಪಿಸಿದ್ದಾರೆ. ಪೊಲೀಸರು ದೂರು ಸ್ವೀಕರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನೇರವಾಗಿ ಗೃಹ ಸಚಿವರಿಗೆ ಬಾಳುವ ಯಲ್ಲಪ್ಪ ನಾಯ್ಕ ವಿಕಲಚೇತನ ದಂಪತಿ ದೂರು ಕೊಟ್ಟಿದ್ದಾರೆ. ಕಾಲು ಮುಗಿದು ನ್ಯಾಯ ಕೊಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಬೇರೆದವ್ರು ಮಾಡಿ ಅದ್ರ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಇಟ್ಕೊತೇನ್ರಿ ನಾ ಇವ್ರು ಬಡ್ಸೆಟ್ ಸತ್ಯಾಪ್ರಿ ಮತ್ತು ಹೊಸಪೇಟೆ ಕರಿಯಪ್ಪ ಬಂದ್ ಕೇಸ್ ನನ್ನ ಕಡೆ ರೊಕ್ಕ ಹೋದ್ ಕೇಸ್ ಪ್ಲಾಟ್ ಕೊಡ್ತೀವಿ ನಂದ ಪ್ಲಾಟ್ ಐತಿ ಪ್ಲಾಟ್ ಕೊಡ್ತಾನಂದ್ರೆ ಹೊಸಪೇಟೆ ಕರಿಯಪ್ರಿ 6,50,000 ರೂಪಾಯಿ ಹೋದಾನ್ರಿ ಸರ್. ಕಂಪ್ಲೇಂಟ್ ಕೊಟ್ಟೇನ್ರಿ ಸರ್. ಆರ್ಯರ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿನಿ. ಅವ್ರು ಕೇರ್ ತೊಗೊಂತಲ್ರಿ 15 ದಿವಸ ಆತ್ರಿ ಕೊಟ್ಟು ಮಾನಿ 26 ದಿವಸ ಹೋಗಿನ್ರಿ ಕಂಪ್ಲೇಂಟ್ ತೊಗೊಲಿಲ್ರಿ ಅವ್ರು ಮಾಡಿ ಸರ್. ಹೊಲ ಬೇರೆದವ್ರು ಮಾಡಿ ಅದ್ರ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು ಇಟ್ಕೊತೇನ್ರಿ ನಾ ಇವ್ರು ಬಡ್ಸೆಟ್ ಸತ್ಯಾಪ್ರಿ ಮತ್ತು ಹೊಸಪೇಟೆ ಕರಿಯಪ್ಪ ಬಂದ್ ಕೇಸ್ ನನ್ನ ಕಡೆ ರೊಕ್ಕ ಹೋದ್ ಕೇಸ್ ಪ್ಲಾಟ್ ಕೊಡ್ತೀವಿ ನಂದ ಪ್ಲಾಟ್ ಐತಿ ಪ್ಲಾಟ್ ಕೊಡ್ತಾನಂದ್ರೆ ಹೊಸಪೇಟೆ ಕರಿಯಪ್ರಿ 6,50,000 ರೂಪಾಯಿ ಹೋದಾನ್ರಿ ಸರ್. ಕಂಪ್ಲೇಂಟ್ ಕೊಟ್ಟೇನ್ರಿ ಸರ್. ಆರ್ಯರ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಿನಿ. ಅವ್ರು ಕೇರ್ ತೊಗೊಂತಲ್ರಿ 15 ದಿವಸ ಆತ್ರಿ ಕೊಟ್ಟು ಮಾನಿ 26 ದಿವಸ ಹೋಗಿನ್ರಿ ಕಂಪ್ಲೇಂಟ್ ತೊಗೊಲಿಲ್ರಿ ಅವ್ರು ಮಾಡಿ ಸರ್. ಹೊಲ ಬೇರೆದವ್ರು ಮಾಡಿ ಅದ್ರ ರೊಕ್ಕ ಬ್ಯಾಂಕ್ನಾಗ ಇಟ್ಕೊಂಡು. ಮಂಡ್ಯ ಪಿಆರ್ಇಡಿ ಸೂಪರಿಂಟೆಂಡೆಂಟ್ ಭೈರೇಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಕಡೆ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ದಾಳಿ ಸಂದರ್ಭದಲ್ಲಿ ಆದಾಯಕ್ಕಿಂತ 1.92 ಕೋಟಿ ಅಕ್ರಮ ಆಸ್ತಿ ಸಂಪಾದಿಸಿರುವುದು ಬಹಿರಂಗವಾಗಿದೆ. ಮೈಸೂರಿನಲ್ಲಿ 1 ಸೈಟ್, ಮಂಡ್ಯದಲ್ಲಿ 2 ಸೈಟ್ ಸೇರಿದಂತೆ 4 ಸೈಟ್ ಹೊಂದಿರೋ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ಸಂಪಾದನೆಗಿಂತ 1.92 ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವುದು ಲೋಕ ದಾಳಿಯಿಂದ ಪತ್ತೆಯಾಗಿದೆ. ಹೆಂಡತಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂದು ಅಣ್ಣನೊಬ್ಬ ತನ್ನ ತಮ್ಮನನ್ನೇ ಕೊಲೆ ಮಾಡಿ ಹೂತು ಹಾಕಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಸೊರಬ ತಾಲೂಕಿನ ಆನೆವಟ್ಟಿ ಹೋಬಳಿ ಕಾನ್ಕೊಪ್ಪ ಹೊಸೂರು ಗ್ರಾಮದ ರಾಮಚಂದ್ರ ಕೊಲೆಯಾದ ವ್ಯಕ್ತಿ. ಆತನ ಹಿರಿಯ ಸಹೋದರ ಮಾಲ್ತೇಶ್ ಕೊಲೆ ಆರೋಪಿ. ರಾಮಚಂದ್ರ ಕಳೆದ ಸೆಪ್ಟೆಂಬರ್ 8ರಂದು ಮನೆಯಿಂದ ನಾಪತ್ತೆಯಾಗಿದ್ದ. ಈ ಬಗ್ಗೆ ಕೆಲವು ದಿನಗಳ ನಂತರ ತಾಯಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ಲು. ನಾಪತ್ತೆ ಕೇಸ್ನಲ್ಲಿ ಸಾಕಷ್ಟು ಸಂಶಯಗಳು ಮೂಡಿದ ಹಿನ್ನೆಲೆಯಲ್ಲಿ ರಾಮಚಂದ್ರ ಸಹೋದರ ಮಾಲ್ತೇಶ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಗೊತ್ತಾಗಿದೆ. ರೈಲು ಹಳಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಧಾರವಾಡದ ತಪೋವನ ಬಳಿ ನಡೆದಿದೆ. ಬಳ್ಳಾರಿ ಮೂಲದ 24 ವರ್ಷದ ಪಲ್ಲವಿ ಸಾಯುವ ಮುನ್ನ 2 ಡೆತ್ ನೋಟ್ ಬರೆದಿಟ್ಟಿದ್ದಾಳೆ. ಆರೋಗ್ಯ ಸಮಸ್ಯೆ ಹಾಗೂ ಕೌಟುಂಬಿಕ ಸಮಸ್ಯೆಯ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಬರೆದಿದ್ದಾರೆ. ಡೆತ್ ನೋಟ್ ಸಿಗೋಕು ಮುನ್ನ ಯುವತಿ ನೇಮಕಾತಿ ವಿಳಂಬಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಸುದ್ದಿಯಾಗಿತ್ತು. ಇದು ಸುಳ್ಳು ಸುದ್ದಿ, ವಿನಾಕಾರಣ ಅಪಪ್ರಚಾರ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ 1:1 ಆಗಿಲ್ಲ ಸರ್, 1:5 ಆಗಿಲ್ಲ ಸರ್. ಬೆಂಗಳೂರು ಹೋದ ವರ್ಷ ಮೊಹರಮಲ್ಲಿ ಆ ಕಡೆ ಮೊಹರಂನಲ್ಲಿ ಬೆಂಗಳೂರಲ್ಲಿ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಕ್ರೀಡಾಂಗಣದಾಗ ಅಲ್ಲೆಲ್ಲ ಫಿಸಿಕಲ್ ಸುತ್ತ ಪಾಸ್ ಆಗಿಲ್ಲ ಸರ್. 1:5 ಯಾಕೆ ಆಗಿದ್ಲು, 1:1 ಆಗಿಲ್ಲ ಸರ್. ಆದ್ರೂ ಸುತ್ತ ಇನ್ನೂ ಓದ್ತಿಲ್ಲ ಅಂತೇಳಿ ಬಂದಿಲ್ಲ ಸರ್ ಧಾರವಾಡಕ್ಕೆ. ಓದ್ತಾಳ ಬಂದ ನಂಬಿಕೆ ಐತಿ. ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ವಸವೆ ಗ್ರಾಮದಲ್ಲಿ ನಡೆದಿದೆ. 20 ವರ್ಷದ ರಚನಾ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. ಈಕೆ ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಕಾಲೇಜಿನಲ್ಲಿ ಬಿಕಾಂ ಓದ್ತಾ ಇದ್ರು. ಕಾಲೇಜಿನಿಂದ ಮನೆಗೆ ಬಂದ ರಚನಾ ಯಾರು ಇಲ್ಲದ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಸಂಬಂಧ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಠಾತ್ ಹೃದಯಾಘಾತಕ್ಕೆ 22 ವರ್ಷದ ವಿದ್ಯಾರ್ಥಿನಿ ದಿಶಾ ಮೃತಪಟ್ಟಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ನಿವಾಸಿಯಾಗಿದ್ದ ದಿಶಾ ಶೃಂಗೇರಿ ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ಓದ್ತಾ ಇದ್ಲು. ಇಂದು ಬೆಳಗ್ಗೆ ಬಿಸಿಎಂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಇದರಿಂದ ಅಲ್ಲಿಯೇ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ.
ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ರಾಜಗುಂಡಪಲ್ಲಿಯಲ್ಲಿ ಜೂಜಾಟ ಆಡ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಹಣ ಪಣ್ಣಕ್ಕಿಟ್ಟು ಜೂಜಾಟ ಆಡ್ತಾ ಇದ್ದ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ಮಾಡಿ 8 ಜನರನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಬಂಧಿತರಿಂದ 25,150 ರೂಪಾಯಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕಂಡಕ್ಟರ್ ಬಯಲಿಗೆ ಎಳೆದಿದ್ದಾರೆ. ಕೆಎಸ್ಆರ್ಟಿಸಿ ನಿರ್ವಾಹಕನಿಗೆ ಮೇಲಧಿಕಾರಿಗಳಿಂದ ಕಿರುಕುಳ ಆರೋಪ ಕೇಳಿ ಬಂದಿದ್ದು, ಇದೀಗ ಕಂಡಕ್ಟರ್ ಚಂದ್ರಶೇಖರ್ ಮೇಲಧಿಕಾರಿಗಳ ಅಕ್ರಮವನ್ನ ಬಯಲಿಗೆ ಎಳೆದಿದ್ದಾರೆ. ಇದರಿಂದಾಗಿ ಕಂಡಕ್ಟರ್ ಚಂದ್ರಶೇಖರ್ನನ್ನ ಸುಳ್ಳು ಕೇಸ್ನಲ್ಲಿ ಮೇಲಧಿಕಾರಿಗಳು ಸಿಲುಕಿಸಿ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿ ಚಂದ್ರಶೇಖರ್ ಕೆಲಸ ಕಳೆದುಕೊಂಡಿದ್ದಾರೆ. 1.5 ವರ್ಷದಿಂದ ಕೆಲಸ ಇಲ್ಲದೆ ಚಂದ್ರಶೇಖರ್ ಅಲ್ದಾಡಿದ್ದು ನ್ಯಾಯ ಕೊಡಿಸುವಂತೆ ಸಾರಿಗೆ ಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯ ಹುನಗುಂದ ಪಟ್ಟಣದಲ್ಲಿ ಕಳ್ಳರ ಹಾವಳಿ ಮುಂದುವರೆದಿದೆ. ಆಜಾದ್ ನಗರದಲ್ಲಿ ಅಮೀನಾ ಸಾಬ್ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದು, ಕಳ್ಳನ ಹಿಡಿಯಲು ಹೋದ ವ್ಯಕ್ತಿಗೆ ಚಾಕು ಇರಿಯಲಾಗಿದೆ. ತಕ್ಷಣ ಅಕ್ಕಪಕ್ಕದ ಜನರು ಕೂಗುತ್ತಲೇ ಸ್ಥಳದಿಂದ ಖದೀಮ ಕಾಲ್ ಕಿತ್ತಿದ್ದಾನೆ. ಈ ಬಗ್ಗೆ ಹುನಗುಂದ ಪೊಲೀಸ್ ಠಾಣೆಗೆ ಆಜಾದ್ ನಗರ ನಿವಾಸಿ ದೂರು ಕೊಟ್ಟಿದ್ದಾರೆ. ಅಲ್ಲೇ ಆ್ಯಂಗಲ್ನಲ್ಲಿ ವಿಚಾರ ಮಾಡಿದರೂ ಪ್ರಯೋಜನ ಇಲ್ಲ. ಬಟ್ ಪೊಲೀಸರಿಗೆ ಈಗ ನಾವು ಅರ್ಜಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಅಂತಲ್ಲ, ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿ ಆಗದಂತೆ ಎಚ್ಚರ ವಹಿಸಿರಿ ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಮೆಹಬೂಬ್ ಸಾಬ್ ಅವರ ಮಗ ಉಸ್ಮಾನ್ ಗನಿ ಅವನು ಎಚ್ಚರಗೊಂಡು ಬಾಗಲ ತೆಗೆದು ಹೊರಗೆ ಬಂದಾನ. ಅವಾಗೇನದ ಅವನ ಕೈಯಾಗ ಚಾಕು ಇದ್ದದ್ದು ಇವನಿಗೆ ಗಮನಿಸ